ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ದೀಪಿಕಾ ದಾಸ್ ಇವತ್ತು ಸ್ಟೇಷನ್ ಮೆಟ್ಲು ಏರಬೇಕಾದ ಪರಿಸ್ಥಿತಿ ಬಂತು. ದೀಪಿಕಾ ದಾಸ್ಗೆ ಏನ್ ಪ್ರಾಬ್ಲಮ್, ಯಾರು ಪ್ರಾಬ್ಲಮ್ ಮಾಡಿದ್ರು, ಯಾವ ವಿಚಾರಕ್ಕೆ ಅಂದ್ರೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನಟಿ ದೀಪಿಕಾ ದಾಸ್ಗೆ ಅಪರಿಚಿತ ವ್ಯಕ್ತಿಯಿಂದ ಬೆದರಿಕೆ, ಗಂಡನ ಬಗ್ಗೆ ಅಪಪ್ರಚಾರ ಮಾಡೋದಾಗಿ ಬ್ಲಾಕ್ ಮೇಲ್. ಹೊಸದಾಗಿ ಮದುವೆಯಾಗಿ ಗಂಡನೊಂದಿಗೆ ಇಂಗ್ಲೆಂಡ್ ಸುತ್ತಾಡಿ ಬಂದಿದ್ದ ಬಿಗ್ ಬಾಸ್ ಸ್ಪರ್ಧಿ ನಟಿ ದೀಪಿಕಾ ದಾಸ್ ಈಗ ಪೊಲೀಸ್ ಠಾಣೆ ಕದ ತಟ್ಟಿದ್ದಾರೆ. ಕುಟುಂಬದ ವಿಚಾರಕ್ಕಲ್ಲ, ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡೋದಾಗಿ ಬೆದರಿಕೆ ಹಾಕುತ್ತಿದ್ದ ವ್ಯಕ್ತಿಯ ವಿರುದ್ಧ ಕ್ರಮಕ್ಕಾಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ನಟಿ ದೀಪಿಕಾ ಹಾಗೂ ತಾಯಿ ಪದ್ಮಲತಾಗೆ ತಡರಾತ್ರಿ ಯಶವಂತ ಎಂಬ ವ್ಯಕ್ತಿ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನಂತೆ. ದೀಪಿಕಾ ದಾಸ್ಗೆ ಯಾಕೆ ಮದುವೆ ಮಾಡಿಕೊಟ್ಟಿದ್ದೀರಾ? ದೀಪಿಕಾ ದಾಸ್ ಗಂಡ ಸೈಟ್ಗಳನ್ನ ಕೊಡಿಸೋದಾಗಿ ಹಣ ಪಡೆದು ವಂಚನೆ ಮಾಡಿದ್ದಾನೆ ಎಂದು ಮೊದಲಿಗೆ ನಟಿ ದೀಪಿಕಾ ದಾಸ್ ತಾಯಿ ಪದ್ಮಲತಾ ಅವರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನಂತೆ. ವ್ಯಕ್ತಿಯ ಬೆದರಿಕೆ ಕರೆಗೆ ಪದ್ಮಲತಾ ಸೊಪ್ಪು ಹಾಕದೆ ಹೋದಾಗ ಅದೇ ವ್ಯಕ್ತಿ ನಟಿ ದೀಪಿಕಾಗೆ ಕರೆ ಮಾಡಿ ಬೆದರಿಸಿದ್ದಾನಂತೆ. ಇಲ್ಲಿ ಒಬ್ಬರು ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಒಬ್ಬ ಲೇಡಿದ್ದಾರೆ, ಅವ್ರ ಮದರ್ ಕಂಪ್ಲೇಂಟ್ ಕೊಟ್ಟಿರೋದು. ಯಾರೊಬ್ಬ ವ್ಯಕ್ತಿ ರಾತ್ರಿ ಮಧ್ಯರಾತ್ರಿ 1 ಗಂಟೆ ಹಿಂಗೆ ಫೋನ್ ಮಾಡಿಬಿಟ್ಟು ಅವ್ರ ಯಾರ ಜೊತೆಗೆ ಈ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಮದುವೆ ಆಗಿದ್ದಿದೆ, ಆ ಮದುವೆ ಆದವ್ರ ಬಗ್ಗೆ ಏನೋ ಪರ್ಸ್ನಲ್ ಆಗಿ ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಹೇಳಿಬಿಟ್ಟು ಹೆದರಿಸಿ ಇವರಿಬ್ಬರದ್ದು ಏನೇನಿದೆ, ಅದು ಅವನು ಏನು ಮಾಡ್ತಾನೆ ಏನು ಮಾಡಿಲ್ಲ, ಅವರ ಮಧ್ಯದ ಏನಾದರೂ ಡಿಫ್ರೆನ್ಸಸ್ ಇರ್ಬೋದು. ಆ ಬೇಸಿಸ್ ಮೇಲೆ ಅವ್ರಿಗೆ ಒಂದಿಷ್ಟು ಕಾಲ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾನೆ. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದ್ದಿದೆ, ತನಿಖೆ ಜಾರಿಯಲ್ಲಿದೆ. ನಟಿ ದೀಪಿಕಾಗೆ ಕರೆ ಮಾಡಿ ನಿಮ್ಮ ಗಂಡ ವಂಚನೆ ಮಾಡಿದ್ದಾನೆ, ಈ ವಿಚಾರ ಬಯಲಿಗೆ ತರುತ್ತೇನೆ, ನಿಮ್ಮ ಮರ್ಯಾದೆ ತೆಗೆದು ಹಾಕ್ತೀನಿ, ಕುಟುಂಬದ ಮರ್ಯಾದೆ ಹೊರಗಡೆ ತರಬಾರದು ಅಂದರೆ ಹಣ ಕೊಡಿ, ಇಲ್ಲಾಂದ್ರೆ ಮೀಡಿಯಾಗಳಿಗೆ ವಿಚಾರ ತಿಳಿಸೋದಾಗಿ ಬೆದರಿಕೆ ಹಾಕಿದ್ದಾನೆ. ನಿರಂತರ ಕರೆ ಮಾಡಿ ಬೆದರಿಕೆ ಹಾಕುತ್ತಿದ್ದ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ಕೊಡಲಾಗಿದೆ. ನಟಿ ದೀಪಿಕಾ ದಾಸ್ ತಾಯಿ ಪದ್ಮಲತಾ ಕೊಟ್ಟ ದೂರಿನ ಆಧಾರದ ಮೇಲೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಪೊಲೀಸರು ಬೆದರಿಕೆ ಹಾಕುತ್ತಿದ್ದ ವ್ಯಕ್ತಿಯ ಹಿಂದೆ ಬಿದ್ದಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.